ಕಲಿಕೆ ಅಂದ್ರೇನು, ಕಲಿಕೆಯ ವ್ಯಾಖ್ಯೆಗಳು, ಕಲಿಕೆಯ ಲಕ್ಷಣಗಳ ಬಗ್ಗೆ ಹೇಳ್ತಾರೆ. ಕಲಿಕೆ ಅಂತಕ್ಕಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಸಾಯೋ ತನಕನೂ ಸಹ ಕಲಿತಾನೇ ಇರ್ತಾನೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ವ್ಯಕ್ತಿಯಲ್ಲಿ ಆಗ್ತಕ್ಕಂತಹ ಅನುಭವಜನ್ಯ ಮಾರ್ಪಾಡು. ಅಂದರೆ ಅನುಭವ ಆಗ್ತಾ ಆಗ್ತಾ ಮನುಷ್ಯನ ವರ್ತನೆಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಅನುಭವಗಳಿಂದ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆನ ತರ್ತಕ್ಕಂಥದ್ದು ಕಲಿಕೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆಯೇ ಕಲಿಕೆಯ ಲಕ್ಷಣಗಳನ್ನು ನಾನು ಹೇಳಿದೆ. ಒಟ್ಟು 13 ಲಕ್ಷಣಗಳು ಬರುತ್ತೆ. ಅದರ ನಂತರ ಬರ್ತಕ್ಕಂಥ ವಿಷಯ ಅಂತಂದರೆ ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಕಲಿಕೆಯ ವಿಧಗಳು. ಇಲ್ಲಿ ಕಲಿಕೆಯ ವಿಧಗಳನ್ನು ಜ್ಞಾನಿ ಅಂತಕ್ಕಂತಹ ಮನೋವಿಜ್ಞಾನಿ ಮುಖ್ಯವಾಗಿ 8 ಭಾಗಗಳಾಗಿ ವಿಭಾಗಿಸಿದ್ದಾರೆ. ಅವನ್ನು ನಾವು ಜ್ಞಾನಿಯವರ ಕಲಿಕೆಯ 8 ವಿಧಗಳು ಅಥವಾ ವರ್ಗೀಕರಣ ಪ್ರಕಾರಗಳು ಅಂತ ಕರೀತಾರೆ. ಆ 8 ಪ್ರಕಾರಗಳು ಹೇಳುವ ಅಂತ ಹೇಳಿದ್ರೆ ಸಂಜ್ಞಾ ಕಲಿಕೆ, ಉದ್ದೀಪನ ಅನುಕ್ರಿಯಾ ಕಲಿಕೆ, ಸರಣಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ಬಹುವಿಭೇದೀಕರಣ ಕಲಿಕೆ, ಪರಿಕಲ್ಪನಾ ಕಲಿಕೆ, ನಿಯಮ ಅಥವಾ ತತ್ವಗಳ ಕಲಿಕೆ, ಸಮಸ್ಯಾ ಪರಿಹಾರ ಕಲಿಕೆ ಎನ್ನುವ 8 ಕಲಿಕೆಯ ನಿಯಮಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಆ 8 ನಿಯಮಗಳಲ್ಲಿ ಒಂದೊಂದನ್ನು ನಾವು ನೋಡ್ತಾ ಹೋದರೆ ಮೊದಲನೇದು ಸಂಜ್ಞಾ ಕಲಿಕೆ, ಸಿಗ್ನಲ್ ಲರ್ನಿಂಗ್ ಅಂತ ನಾವು ಕರೀತೀವಿ. ಪ್ರತಿಯೊಂದು ಸಂಜ್ಞೆಗೂ ನಾವು ಒಂದೊಂದು ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಹೋಗ್ತೀವಿ. ಅನೇಕ ಕಲಿಕೆ ಸಂಜ್ಞೆಗಳ ಮೂಲಕ ನಡೀತಾ ಹೋಗುತ್ತೆ. ಪ್ರಾರಂಭದಲ್ಲಿ ನಾವು ಮಕ್ಕಳಿಗೆ ಎಲ್ಲವನ್ನೂ ಸಹ ಸಂಜ್ಞೆಗಳ ಮೂಲಕ ಕಲಿಸ್ತಾ ಹೋಗ್ತೀವಿ. ಅದು ಚುಪ್ಪಂದರೆ ಸುಮ್ಮನಿರುತ್ತೆ, ಅಥವಾ ನಾವು ಅದಕ್ಕೆ ಬೇರೆ ಬೇರೆ ರೀತಿಯ ಸಿಗ್ನಲ್ ಕೊಟ್ಟಾಗ ಮಗು ಅದಕ್ಕೆ ಸರಿಯಾದ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಸಂಜ್ಞಾ ಕಲಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಲಿಕೆಯ ಮೊದಲ ವಿಧ. ಈ ಕಲಿಕೆಯ ವಿಧದಲ್ಲಿ ಇದನ್ನು ಅಭಿಜಾತ ಅನುಬಂಧನ ಕಲಿಕೆ ಅಂತ ಕರೀತಾರೆ. ಅಭಿಜಾತ ಅನುಬಂಧನ ಕಲಿಕೆ ಅಂತಲೂ ಸಹ ಇದನ್ನ ಕರೀತಾರೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ ನಾವು ಇಚ್ಛಿಸ್ತಕ್ಕಂಥ ಪ್ರಚೋದನೆ, ನಮ್ಗೆ ಯಾವುದೋ ಒಂದು ಪ್ರಚೋದನೆ ಇರುತ್ತೆ, ಆ ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು ಅದನ್ನು ನಾವು ಇಲ್ಲಿ ಕಾಣ್ತೇವೆ. ಅದು ಎಂತಹ ಪ್ರತಿಕ್ರಿಯೆ? ಸಹಜವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಸಂಜ್ಞಾ ಕಲಿಕೆ ಇರ್ತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕಲಿಕೆಯ ವಿಧ. ಒಂದು ಪ್ರಚೋದನೆಗೆ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ ತೋರಿಸುವ ರೀತಿಯಲ್ಲಿ ಮಕ್ಕಳೇನು ಮಾಡ್ತವೆ ಅಂದರೆ ಅನೇಕ ವಿಷಯಗಳನ್ನು ಕಲಿತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಹಾಗಾಗಿ ಈ ಸಂಜ್ಞಾ ಕಲಿಕೆ ಇರ್ತಕ್ಕಂಥದ್ದು ಅದರದೇ ಆದ ಮಹತ್ವವನ್ನು ಅದು ಒಳಗೊಂಡಿದೆ. ಇನ್ನು ನೆಕ್ಸ್ಟ್ ಉದ್ದೀಪನ ಅನುಕ್ರಿಯಾ ಕಲಿಕೆ. ಇದನ್ನ ಪ್ರಚೋದನಾ ಪ್ರತಿಕ್ರಿಯೆ ಕಲಿಕೆ ಅಂತ ಕರೀತಾರೆ. ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಥಿಯರಿ ಅಂತ ಕರೀತಾರೆ. RS ಥಿಯರಿ ಅಂತಲೂ ಕರೀತಾರೆ. ಪ್ರತಿಯೊಂದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆ ಇರುತ್ತೆ. ಪ್ರಚೋದನೆ ಇದ್ದಾಗ ಏನಾಗುತ್ತೆ ಅಂದರೆ ಕಲಿಕೆಯಲ್ಲಿ ಪ್ರತಿಕ್ರಿಯೆಯನ್ನು ನಾವು ತೋರಿಸೋದನ್ನು ನೋಡ್ತೀವಿ. ಆ ಪ್ರಚೋದನೆಗೆ ಪ್ರತಿಕ್ರಿಯೆ ತೋರಿಸುವಾಗ ಅಲ್ಲಿ ಕಲಿಕೆ ಉಂಟಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಈಗ ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಫಸ್ಟ್ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಯನ್ನು ನಾವು ಸನ್ಮಾನಿಸ್ತೀವಿ, ಅವರಿಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಅಂತ ಅವರಿಗೆ ಅಲ್ಲಿ ಪ್ರಚೋದನೆ ಇದ್ದಾಗ ಅವರೇನು ಮಾಡ್ತಾರೆ? ಚೆನ್ನಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಒಂದು ಪ್ರಚೋದನೆ ಇನ್ನೊಂದು ಪ್ರತಿಕ್ರಿಯೆಯ ನಡುವೆ ಸಂಪರ್ಕವನ್ನು ಉಂಟು ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಚೋದನಾ ಅನುಕ್ರಿಯಾ ಕಲಿಕೆ ಅಂತಕ್ಕಂಥದ್ದು. ಇದನ್ನು ನಾವು ಪುಷ್ಟೀಕರಣ ನಿಯಮ ಅಂತಲೂ ಕರಿತೀವಿ. ಪುಷ್ಟೀಕರಣ ಕಲಿಕೆ, ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತಲೂ ಕರಿತೀವಿ. ಸ್ಕಿನ್ನರ್ ಅಂತಕ್ಕಂತಹ ಒಬ್ಬರು ಮನೋವಿಜ್ಞಾನಿಗಳು ಏನು ಮಾಡಿದಾರಪ್ಪ ಅಂದರೆ ಈ ಪುಷ್ಟೀಕರಣ ಕಲಿಕೆಯನ್ನು ಪ್ರತಿಪಾದಿಸಿದರು. ಅಂದರೆ ಇದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದರ ಮುಖ್ಯ
ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇಲ್ಲಿ ಅವರು ಪಾರಿವಾಳದ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಪಾರಿವಾಳ, ಹಸಿದಂಥ ಪಾರಿವಾಳವನ್ನು ತಗೊಳ್ತಾರೆ, ಅಲ್ಲಿ ಅದಕ್ಕೆ ಕಾಳನ್ನು ಹಾಕ್ತಾರೆ, ಒಂದು ಕುಟುಕುವ ಬಿಲ್ಲೆ ಮೇಲೆ ಕಾಳನ್ನು ಹಾಕ್ತಾರೆ, ಅದು ಕುಟುಕಿ ಕಾಳನ್ನು ತಿನ್ನುತ್ತೆ, ಸಂತೃಪ್ತಿಯನ್ನು ಹೊಂದುತ್ತೆ. ಹಾಗಾಗಿ ಆ ಕಾಳು ಅನ್ನೋದು ಅಲ್ಲಿ ಪ್ರಚೋದನೆ. ಆ ಪಾರಿವಾಳ ತೋರಿಸ್ತಕ್ಕಂಥದ್ದು ಅನುಕ್ರಿಯೆ ಏನಪ್ಪ ಅಂದರೆ, ಆ ಕುಟುಕುವ ಬೆಲೆಯನ್ನು ಕುಟ್ಟುತ್ತೆ, ತಾನು ತನ್ನ ಹಸಿವನ್ನು ಇಂಗಿಸ್ಕೊಳ್ಳುತ್ತೆ, ಅಲ್ಲಿ ಒಂದು ಪ್ರತಿಕ್ರಿಯೆ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಹಾಗಾಗಿ ಈ ಕಲಿಕೆ ಅಂತಕ್ಕಂಥದ್ದು ಒಂದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ತಕ್ಕಂತಹ ಒಂದು ಕ್ರಿಯೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಪ್ರತಿಯೊಂದು ಪ್ರಚೋದನೆಗೂ ಒಂದು ಪ್ರತಿಕ್ರಿಯೆ ಇರುತ್ತೆ. ಆ ಪ್ರತಿಕ್ರಿಯೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ನಿರ್ದಿಷ್ಟ ಪ್ರಚೋದನೆಯನ್ನು ನೋಡ್ತೇವೆ. ಈಗ ತರಗತಿಯಲ್ಲಿ ನಾವು ಕಲಿಸ್ತಕ್ಕಂಥ ಹೆಚ್ಚಿನ ಶಿಕ್ಷಣ ಈ ರೀತಿಯಲ್ಲೇ ನಡೆಯುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಕಲಿಸ್ತೀವಿ ವಿಷಯಗಳನ್ನು, ಅವರು ನಿರ್ದಿಷ್ಟ ವಿಷಯಗಳನ್ನು ಕಲಿತು ಪರೀಕ್ಷೆಗೆ ಉತ್ತರ ಬರೆಯತಕ್ಕಂಥದ್ದನ್ನು ನೋಡ್ತೇವೆ. ಹಾಗಾಗಿ ತರಗತಿಯಲ್ಲಿ ಉಂಟಾಗುವ ಹೆಚ್ಚಿನ ಕಲಿಕೆ ಪ್ರಚೋದನ ಅನುಕ್ರಿಯ ಕಲಿಕೆ ಆಗಿರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಸರಣಿ ಕಲಿಕೆ ಅಂತಕ್ಕಂಥದ್ದು. ಈ ಕಲಿಕೆ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಒಂದು ಸೀರೀಸ್ ಆಗಿ ಹೋಗುತ್ತೆ. ಫಸ್ಟ್ ನಾವೇನು ಮಾಡ್ತೀವಿ, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಮೊದಲು ಅದು ಕೇಳಿಸ್ಕೋಬೇಕು, ಆಮೇಲೆ ಮಾತನಾಡ್ತಕ್ಕಂಥದ್ದು, ಆಮೇಲೆ ಓದತಕ್ಕಂಥದ್ದು, ಆಮೇಲೆ ಬರೀತಕ್ಕಂಥದ್ದು. ಈ ಥರ ನಾವು ಸರಣಿ ರೀತಿಯಲ್ಲಿ ಮೊದಲು ಸುಲಭವಾಗಿರೋ ವಿಷಯಗಳನ್ನು ಕಲಿಸ್ತೀವಿ, ಆಮೇಲೆ ಕಷ್ಟವಾಗಿರೋ ವಿಷಯಗಳನ್ನು ಕಲಿಸ್ತಾ ಹೋಗ್ತೀವಿ. ಹಾಗಾಗಿ ಲರ್ನಿಂಗ್ ಅಂತಕ್ಕಂಥದ್ದು ಕ್ರಮಬದ್ಧವಾಗಿ ಸರಣೀಕೃತ ರೀತಿಯಲ್ಲಿ ಇದು ಸಾಗ್ತಾ ಹೋಗುತ್ತೆ. ಹಾಗಾಗಿ ಈ ಸರಣಿ ಕಲಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಒಂದು ವಿಷಯ ಕಲಿತದ್ದು ಇನ್ನೊಂದು ವಿಷಯವನ್ನು ಕಲಿಯುವಾಗ ತುಂಬ ಸಹಕಾರಿಯಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಒಂದು ವಿಷಯದ ಪ್ರಚೋದನೆ ಇನ್ನೊಂದು ಸಂದರ್ಭದಲ್ಲಿ ಅದು ಪ್ರಚೋದಿಸ್ಬಿಟ್ಟು ಇನ್ನೊಂದಷ್ಟು ವಿಷಯಗಳನ್ನು ಕಲಿಯಲಿಕ್ಕೆ ಅದು ಸಹಕಾರಿಯಾಗ್ತಕ್ಕಂಥದ್ದು ಈ ಸರಣಿ ಕಲಿಕೆಯಲ್ಲಿ ನಾವು ಗಮನಿಸ್ತಕ್ಕಂಥ ಅಂಶ. ಇಲ್ಲಿ ಪ್ರಾರಂಭದಲ್ಲಿ ಮಗು ಏನು ಮಾಡುತ್ತೆ ಅಂದರೆ, ಅನೇಕ ಒಂದು ವ್ಯಾಕರಣ ಇರ್ಬೋದು, ಛಂದಸ್ಸು ಇರ್ಬೋದು, ಅಲಂಕಾರ ಇರ್ಬೋದು, ಇದಕ್ಕೆ ಸಂಬಂಧಿಸಿದಂಥ ಒಂದು ವಿಷಯಗಳನ್ನ ಕಲಿತ್ಕೊಂಡು ನೆಕ್ಸ್ಟ್ ಅದನ್ನು ಏನು ಮಾಡುತ್ತೆ, ಬೇರೆ ಬೇರೆ ಸನ್ನಿವೇಶದಲ್ಲಿ ಅದನ್ನು ಅಪ್ಲಿಕೇಶನ್ ಮಾಡ್ತಕ್ಕಂಥದ್ದು, ಅನ್ವಯಿಸ್ತಕ್ಕಂಥದ್ದು, ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಗು ಅಲ್ಲಿ ಕಲಿಯುತ್ತೆ. ಹಾಗಾಗಿ ಈ ಸರಣಿ ಕಲಿಕೆ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ವಿಷಯಗಳನ್ನ ನೆನಪಿಟ್ಕೊಳ್ಳಿಕ್ಕೆ, ಒಂದಕ್ಕೂ ಇನ್ನೊಂದಕ್ಕೂ ಸಂಬಂಧವನ್ನು ಕಲ್ಪಿಸಲಿಕ್ಕೆ ಇದು ತುಂಬ ಸಹಕಾರಿಯಾಗಿದೆ. ಈ ಸರಣಿ ಕಲಿಕೆಯಲ್ಲಿ ಎರಡು ವಿಧಗಳು ಬರುತ್ತೆ. ಒಂದು ಶಾಬ್ದಿಕ ಸರಣಿ, ಇನ್ನೊಂದು ಗತಿ ಚಟುವಟಿಕೆಗಳ ಸರಣಿ ಅಂತ. ಇಲ್ಲಿ ಶಾಬ್ದಿಕ ಸರಣಿ ಅಂತಕ್ಕಂಥದ್ದು ಅದು ಹೆಸರೇ ಹೇಳುವ ಹಾಗೆ ಒಂದು ಶಬ್ದವನ್ನು ಕಲಿತ ನಂತರ ಅದಕ್ಕೆ ಸಂಬಂಧಿಸಿದ ಇನ್ನೊಂದು ಶಬ್ದ ನಮ್ಮ ನೆನಪಿಗೆ ಬರ್ತಕ್ಕಂಥದ್ದು ಅಥವಾ ಅದನ್ನು ಕಲಿತ್ಕೊಂಡು ಅದನ್ನು ಅನ್ವಯಿಸ್ತಕ್ಕಂತಹ, ಉಪಯೋಗಿಸ್ತಕ್ಕಂತಹ, ಬಳಸ್ತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಇದೇನಾಗುತ್ತೆ ಅಂದರೆ ಒಂದು ಧನಾತ್ಮಕ ಕಲಿಕೆಗೆ ಪ್ರಚೋದನೆಯನ್ನು ಕೊಡುತ್ತೆ. ಹಾಗಾಗಿ ಸರಣಿ ಕಲಿಕೆ ಆ ಮಗು ತುಂಬ ಚೆನ್ನಾಗಿ ಕಲೀಲಿಕ್ಕೆ ಒಂದು ಚೈನ್ ಲಿಂಕನ್ನು ಇದು ಕಲ್ಪಿಸ್ಕೊಡುತ್ತೆ. ಹಾಗಾಗಿ ಈಗ ಉದಾಹರಣೆಗೆ ಅಪ್ಪ ಅಮ್ಮ, ಅಣ್ಣ ಅಕ್ಕ, ತಂಗಿ ತಮ್ಮ, ಅದೇ ರೀತಿ ಹುಡುಗ ಹುಡುಗಿ, ಈ ಥರದ ವಿಷಯಗಳನ್ನು ಕಲಿತು ನೆನಪಿಟ್ಕೊಳ್ಳಲಿಕ್ಕೆ ಇದು ತುಂಬ ಸಹಾಯ ಆಗತಕ್ಕಂತಹ ಒಂದು ಕಲಿಕೆ. ಹಾಗಾಗಿ ಸರಣಿ ಕಲಿಕೆಯನ್ನು ನಾವು ದಿನನಿತ್ಯ ತರಗತಿಯಲ್ಲಿ ಚೆನ್ನಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ತೀವಿ. ಇನ್ನು ಗತಿ ಚಟುವಟಿಕೆಗಳ ಕಲಿಕೆಯನ್ನು ನಾವು ಕೌಶಲ್ಯಗಳ ಕಲಿಕೆ ಅಂತಲೂ ಸಹ ಕಲಿತೀವಿ. ಸ್ಕಿಲ್, ಮೋಟಾರ್ ಒಂದು ಡ್ರೈವಿಂಗ್ ಒಂದು ಸ್ಕಿಲ್ಸ್ ಅಂತಕ್ಕಂಥದ್ದು. ಅಂದರೆ ಈಗ ಯಾವುದೇ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಅಂಗ ಮಾತ್ರ ಬಳಸ್ಕೊಳ್ದೇನೆ ಎಲ್ಲ ಅಂಗಾಂಗಗಳನ್ನು ಬಳಸಿಕೊಂಡು ಆ ಒಂದು ಕ್ರಿಯೆಯನ್ನು ತುಂಬ ಚೆನ್ನಾಗಿ ಅಟ್ ಎ ಟೈಮ್ ಮಲ್ಟಿ ಟಾಸ್ಕನ್ನು ಮಾಡ್ತಕ್ಕಂಥ
ಸಹ ಒಂದು ಗತಿ ಚಟುವಟಿಕೆಗಳ ಒಂದು ಕಲಿಕೆ. ಈಗ ಉದಾಹರಣೆಗೆ ಹೊಸದಾಗಿ ಕಾರ್ ಕಲಿತಕ್ಕಂಥ ವ್ಯಕ್ತಿ ಅಥವಾ ಯಾವುದೇ ಒಂದು 4 ವೀಲರ್ ಓಡಿಸ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಅವನು ಫಸ್ಟು ಕೀ ತೆಗೆದ್ಬಿಟ್ಟು ನೋಡ್ತಾನೆ, ಎಂಜಿನ್ದು ಆನ್ ಆಗಿದೆಯೋ ಆಫ್ ಆಗಿದೆಯೋ ಅಂತ ಹೇಳ್ಬಿಟ್ಟು ತೆಗೆದು ನೋಡ್ತಾನೆ. ನೋಡಿದ ಮೇಲೆ ನಿಧಾನಕ್ಕೆ ಗೇರ್ ಚೇಂಜ್ ಮಾಡ್ತಾನೆ, ಕ್ಲಚ್ ಹಿಡ್ಕೊಳ್ತಾನೆ. ಈ ಥರ ಮಾಡ್ಕೊಂಡು ಏನು ಮಾಡ್ತಾನೆ ಅಂದರೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕಲೀಲಿಕ್ಕೆ ಹೋಗ್ತಾನೆ. ಇಲ್ಲಿ ವ್ಯವಸ್ಥಿತವಾಗಿ ಅನೇಕ ಒಂದು ಸಂದರ್ಭದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಹೋಗುತ್ತೆ. ಅದ್ರ ಮೂಲಕ ಅವನೇನು ಮಾಡ್ತಾನೆ ಅಂದರೆ ಆ ವಿಷಯವನ್ನು ಚೆನ್ನಾಗಿ ಅದ್ರ ಮೇಲೆ ಮನಸ್ಸಿಟ್ಟು ಕಲಿಯೋದ್ರ ಮೂಲಕ ಕರಕೌಶಲ್ಯ ಕೆಲಸ ಇಲ್ಲಿ ನಡೆಯುತ್ತೆ. ಸ್ಕಿಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಅನೇಕ ವಿಷಯಗಳನ್ನು ನಾವು ಹಾಗೆ ಕಲಿತೀವಿ, ಅದಕ್ಕೆ ಮೆಂಟಲ್ ಒಂದು ಎಬಿಲಿಟಿ ಇದ್ದರೆ ಸಾಕು. ಆದರೆ ಕೆಲವು ಕರಕುಶಲ ಕೆಲಸಗಳನ್ನು ಕಲಿಬೇಕಂತ ಸಂದರ್ಭದಲ್ಲಿ ನಾವು ಕೌಶಲ್ಯಗಳ ಮೇಲೆ ತುಂಬ ಹಿಡಿತವನ್ನು ಸಾಧಿಸಬೇಕಾಗುತ್ತೆ. ಹಾಗಾಗಿ ಈ ಕೌಶಲ್ಯ ಕಲಿಕೆ ಇರತಕ್ಕಂಥದ್ದು ಅದು ಮುಖ್ಯವಾಗಿ ನಮಗೆ ಕೆಲವು ಯಂತ್ರಗಳನ್ನ ರಿಪೇರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಕೆಲವು ವೆಹಿಕಲ್ಸನ್ನು ಓಡಿಸ್ತಕ್ಕಂತಹ ಸಂದರ್ಭದಲ್ಲಿ ಮಲ್ಟಿ ಟಾಸ್ಕನ್ನು ನಾವು ಬಳಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಇದು ತುಂಬ ಉಪಯೋಗ. ಇನ್ನು 4ನೇ ವಿಧ ಅಂತ ಹೇಳಿದ್ರೆ ಶಾಬ್ದಿಕ ಸಹಚರ್ಯದ ಕಲಿಕೆ. ಪದವಿ ಹೇಳಿ ಕೂಡ ಹಾಗೆ ಶಾಬ್ದಿಕ ಸಹಚರ್ಯ ಕಲಿಕೆ. ಇಲ್ಲಿ ಶಬ್ದ ಮತ್ತು ವಸ್ತುಗಳ ನಡುವೆ ಒಂದು ಸಂಪರ್ಕವನ್ನು ಏರ್ಪಡಿಸಿ ಕಲಿತಕ್ಕಂಥ ಕಲಿಕೆಯನ್ನೇ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ನಾವು ಕರೀತೀವಿ. ಈಗ ಚಿಕ್ಕ ಮಕ್ಕಳಿಗೆ ನಾವು ವಸ್ತುಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ. ಈಗ ಗೊಂಬೆ ನಾವೇನು ಮಾಡ್ತೀವಿ, ಗೊಂಬೆನ ತೋರಿಸೋದು ಮೂಲಕ ಇದು ಗೊಂಬೆ ಅಂತ ಹೇಳ್ಬೋದು. ಅದೇ ಥರ ಒಂದು ಹಣ್ಣಿರ್ಬೋದು ಅಥವಾ ಒಂದು ಮಗುವಿಗೆ ಏನಾದರೂ ಒಂದು ವಸ್ತು ಇರ್ಬೋದು, ಅದನ್ನು ಒಂದು ಬಾಲ್ ಇರ್ಬೋದು, ಆಟದ ಸಾಮಾನು ಇರ್ಬೋದು, ಅದನ್ನು ಕೊಡೋದ್ರ ಮೂಲಕ ಅದನ್ನು ಪರಿಚಯಿಸ್ಕೊಡ್ತೀವಿ. ಪರಿಚಯಿಸ್ಕೊಟ್ಟು ಸ್ವಲ್ಪ ಹೊತ್ತಾದಮೇಲೆ ಆ ಮಗುವನ್ನು ನಾವು ಕೇಳಿದರೆ ಇದೇನು ಪುಟ್ಟ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೆ, ಹೇಳುತ್ತೆ, ಆ ವಸ್ತುವನ್ನು ಗುರುತಿಸುತ್ತೆ. ಹಾಗಾಗಿ ಪರಸ್ಪರ ಶಬ್ದ ಮತ್ತು ವಸ್ತು ಅದರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈಗ ತನ್ನ ಡ್ರೆಸ್ಸು, ತನ್ನ ಶೂ, ತನ್ನ ಚಪ್ಪಲ್ಲು, ಬಾಟಲ್ಲು ಇಂಥ ವಿಷಯಗಳನ್ನೆಲ್ಲ ಅದು ಕಲ್ತ್ಕೊಳ್ತಾ ಹೋಗುತ್ತೆ. ಕಲ್ತ್ಕೊಂಡು ತನ್ನ ಡ್ರೆಸ್ ಯಾವುದು, ಅಪ್ಪನ ಡ್ರೆಸ್ ಯಾವುದು, ಅಮ್ಮನ ಡ್ರೆಸ್ ಯಾವುದು ಅಂತಕ್ಕಂಥದ್ದನ್ನೆಲ್ಲವನ್ನೂ ಸಹ ಅದು ನೆನಪಿಟ್ಕೊಳ್ಳುತ್ತೆ, ಕಲಿಯುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಕಲಿಯುವಾಗ ಶಬ್ದ ಮುಖ್ಯ ಆಗಲ್ಲ, ಆ ಕಾನ್ಸೆಪ್ಟ್ ಮುಖ್ಯ ಆಗುತ್ತೆ, ಪರಿಕಲ್ಪನೆ ಮುಖ್ಯ ಆಗುತ್ತೆ ಅಷ್ಟೇ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಫ್ರೇಸಸ್ ಆ್ಯಂಡ್ ಮೀಡಿಯಮ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಶಬ್ದಗಳು ಮಾತ್ರ ನಾವು ತಗೊಳ್ಳಲ್ಲ, ಒಟ್ಟಾಗಿ ಏನು ಮಾಡಬೇಕಪ್ಪ ಅಂದರೆ ಅದನ್ನು ವಿಷಯವನ್ನು ನಾವು ಗ್ರಹಿಸಬೇಕಾಗುತ್ತೆ. ಉದಾಹರಣೆಗೆ ಶಾಬ್ದಿಕ ಸಹಚರ್ಯ ಕಲಿಕೆಯಲ್ಲಿ ಇಲ್ಲಿ ಇನ್ ಫ್ರಂಟ್ ಆಫ್ ಅಂತಕ್ಕಂಥ ಒಂದು ಪದ. ಇನ್ ಫ್ರಂಟ್ ಆಫ್ ಅಂತಂದರೆ ಇನ್ ಬೇರೆ ಫ್ರಂಟ್ ಬೇರೆ ಆಫ್ ಬೇರೆ ಮಾಡೋಕ್ಕಾಗಲ್ಲ. ಇನ್ ಫ್ರಂಟ್ ಆಫ್ ಅಂತ ಕರಿತೀವಿ. ಅದೇ ರೀತಿ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂತ ಕರಿತೀವಿ. ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂತಕ್ಕಂಥದ್ದು ಇನ್ ವ್ಯೂ ಆಫ್ ಅಂತ ನಾವು ಕರಿತೀವಿ. ಈ ರೀತಿ ಕೆಲವು ಪದಗಳನ್ನು ನಾವು ಒಟ್ಟಾಗಿ ಬಳಸೋದ್ರ ಮೂಲಕ ಒಂದು ಶಬ್ದ ವಸ್ತುಗಳ ನಡುವೆ ಇರುವ ಒಂದು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಇದು ಸಹಾಯಕ ಆಗುತ್ತೆ. ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲಿಕ್ಕೂ ಸಹ ಇದು ತುಂಬ ನಮಗೆ ಅನುಕೂಲ ಆಗುತ್ತೆ. ಇನ್ನು ಬಹು ವಿವೇದೀಕರಣ ಕಲಿಕೆ. ಇಲ್ಲಿ ಶಾಬ್ದಿಕ ಸಹಚರ್ಯ ಆದಮೇಲೆ ಬಹು ವಿವೇದೀಕರಣ ಕಲಿಕೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ರೆ, ಮಗು ಕಲಿತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ, ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೂ, ಒಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಗುರುತಿಸ್ತಕ್ಕಂಥದ್ದು ಇಲ್ಲಿ ಬಹು ವಿವೇದೀಕರಣ ಬಹಳ ಮುಖ್ಯವಾಗುತ್ತೆ. ಫಸ್ಟ್ ಏನು ಮಾಡ್ತೀವಿ, ಸಾರ ಸಟ್ಟ ಕಲಿತಾ ಹೋಗ್ತೀವಿ, ಏನು ಅದೇನು ಇದೇನು ಅಂತ. ಕೊನೆಗೆ ಮಗು ಪ್ರತಿಯೊಂದನ್ನು ಕಲಿಯುತ್ತೆ. ಈ ಪ್ರಾರಂಭದಲ್ಲಿ
ವಸ್ತುಗಳನ್ನ ಹಿಡಿತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, 5 ಬೆರಳನ್ನು ಬಳಸ್ಕೊಂಡ್ಬಿಟ್ಟು ಆ ವಸ್ತುವನ್ನು ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಅದೇ ನೆಕ್ಸ್ಟ್ ಬೆಳೀತಾ ಬೆಳವಣಿಗೆಯನ್ನು ಸಾಧಿಸ್ತಾ ಏನಿರುತ್ತೆ, ಪೆನ್ಸಿಲ್ ಇಟ್ಕೊಳ್ಳೋಕ್ಕೆ ಅದು ನೀಟಾಗಿ 2 ಬೆರಳು ಇಲ್ಲ 3 ಬೆರಳನ್ನು ಬಳಸ್ತಕ್ಕಂಥದ್ದು ಮಾತ್ರ ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ಬಹುವಿಧೀಕರಣ ಕಲಿಕೆಯಲ್ಲಿ ಪರಸ್ಪರ ಶಬ್ದಗಳ ನಡುವೆ ಇರೋ ವ್ಯತ್ಯಾಸಗಳನ್ನು ಗಮನಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪದ ಒಂದೇ, ಆದರೆ ಅದಕ್ಕಿರ್ತಕ್ಕಂಥ ಅರ್ಥಗಳು ಬೇರೆ ಬೇರೆ ಇರುತ್ತೆ. ಈಗ ಕಾಡು ಅಂತಕ್ಕಂಥ ಒಂದು ಪದ, ಕಾಡು ಅಂದರೆ ಕಾಡಿಸೋದು ಬೀಳ್ಸೋದು ಅಂತ ಅರ್ಥ ಆಗುತ್ತೆ. ಅದು ಇನ್ನೊಂದು ಅರ್ಥ, ಕಾಡು ಅಂದರೆ ಅರಣ್ಯ ಅಂತಲೂ ಅರ್ಥ ಆಗುತ್ತೆ. ಇಂಥ ಸಂದರ್ಭಗಳಲ್ಲಿ ನಾವು ಆಯಾಯ ಸನ್ನಿವೇಶಕ್ಕೆ ತಕ್ಕಂತೆ ಆ ಪದಗಳ ಅರ್ಥಗಳನ್ನು ನಾವು ಇಲ್ಲಿ ಗ್ರಹಿಸಬೇಕಾಗುತ್ತೆ. ಅದೇ ರೀತಿ ಉದಾಹರಣೆ ಕೇಳೋದಾದರೆ ಹಿಯರ್, ಹಿಯರ್ ನೋಡಿ, ಅದು ಪ್ರೊನೌನ್ಸಿಯೇಷನ್ ಒಂದೇ, ಆದರೆ ಸ್ಪೆಲ್ಲಿಂಗ್ ಬೇರೆ, ಅದರ ಅರ್ಥನೂ ಬೇರೆ. ಹಿಯರ್ ಮೀನ್ಸ್ ಇಲ್ಲಿ ಹಿಯರ್ ಅಂದರೆ ಕೇಳು ಅಂತ ಅರ್ಥ. ಅದೇ ರೀತಿ ಫ್ಲೋರ್ FLOR ಅಂತ ಫ್ಲೋರ್ ಅಂತ. ಇಲ್ಲಿ FLOR ಫ್ಲೋರ್ ಅಂದರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗು, ಎಷ್ಟು ಮಾಡಿ ಕಟ್ಟಡ ಇದೆ ಅಂತಕ್ಕಂಥದ್ದು ಫ್ಲೋರ್ ಆಗುತ್ತೆ. ಇಲ್ಲಿ ಫ್ಲೋರ್ ಮಿಲ್ ಅಂತ ಹೇಳಿದ್ರೆ ಗಿರಣಿ ಮಿಷಿನ್ ಅಂತ ಅರ್ಥ. ಆ ಪದ ಪ್ರೊನೌನ್ಸಿಯೇಷನ್ ಒಂದೇ, ಬಟ್ ಸ್ಪೆಲ್ಲಿಂಗ್ ಬೇರೆ, ಅದರ ಅರ್ಥನೂ ಬೇರೆ. ಈ ಥರ ಆಗಿ ಮಗು ಏನು ಮಾಡ್ತಾರೆ ಅಂದರೆ, ಅವನು ಬಳಸ್ತಾ ಆ ಪದಗಳಿಗೆ ಇರ್ತಕ್ಕಂತಹ ಆ ಶಬ್ದಗಳಿಗೆ ಇರ್ತಕ್ಕಂಥ ಬೇರೆ ಬೇರೆ ಅರ್ಥಗಳನ್ನು ಗ್ರಹಿಸ್ಕೊಂಡು ಆ ಸಂದರ್ಭಕ್ಕೆ ತಕ್ಕಂತೆ ಏನನ್ನು ಬಳಸಬೇಕು, ಅದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸಗಳು ಏನು ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತಾ ಹೋಗುತ್ತೆ. ಇದು ಬಹುವಿಧೀಕರಣ ಕಲಿಕೆ. ಅದೇ ರೀತಿಯಲ್ಲಿ ಪರಿಕಲ್ಪನಾ ಕಲಿಕೆ ಅಂತಕ್ಕಂಥದ್ದು ಕಾನ್ಸೆಪ್ಚುಯಲ್ ಲರ್ನಿಂಗ್ ಅಂತ ನಾವು ಕಲಿತೀವಿ. ಅಂದರೆ ಬೇರೆ ಬೇರೆ ಪದಗಳನ್ನು ತಿಳ್ಕೊಂಡು ಆ ಕಾನ್ಸೆಪ್ಟನ್ನು ಅದು ಬಳಸ್ತಕ್ಕಂಥದ್ದು, ಅಂದರೆ ಗುರುತಿಸ್ತಕ್ಕಂಥದ್ದು. ಒಂದು ಕಾನ್ಸೆಪ್ಟಿಗೂ ಇನ್ನೊಂದು ಕಾನ್ಸೆಪ್ಟಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಅದು ಗುಂಪು ಮಾಡ್ತಾ ಹೋಗುತ್ತೆ. ಈಗ ಹಣ್ಣಿಂದೇ ಒಂದು ಗುಂಪು, ತರಕಾರಿಗೆ ಒಂದು ಗುಂಪು, ವಸ್ತುಗಳದೇ ಒಂದು ಗುಂಪು, ಆಟ ಸಾಮಾನುಗಳೇ ಒಂದು ಗುಂಪು, ಪುಸ್ತಕದ್ದೇ ಒಂದು ಗುಂಪು, ಬಟ್ಟೆಗೆ ಒಂದು ಗುಂಪು. ಈ ಥರ ಏನಾಗುತ್ತೆ ಅಂದರೆ ಅವುಗಳನ್ನು ಒಂದು ಪರಿಕಲ್ಪನೆಗೆ ಅನುಗುಣವಾಗಿ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವಸ್ತುವನ್ನು ವಿಭೇದೀಕರಿಸುತ್ತೆ. ಈಗ ಹಣ್ಣು ಅಂದ ತಕ್ಷಣವೇ ಮಾವಿನ ಹಣ್ಣು, ಬಾಳೆಹಣ್ಣು, ಸೇಬೆಹಣ್ಣು, ಸೀಬೆಹಣ್ಣು, ಈ ಥರ ಎಲ್ಲವೂ ಹಣ್ಣುಗಳು. ಅವೆಲ್ಲರ ರುಚಿ ಬೇರೆ ಇದ್ರೂ ಸಹ ಅವೆಲ್ಲವೂ ಒಂದು ವರ್ಗಕ್ಕೆ ಸೇರಿದಂಥವು. ಅವನ್ನ ನಾವು ಹಣ್ಣುಗಳು, ಹಣ್ಣಿನ ವರ್ಗ ಅಂತ. ಈ ಪ್ರಾಣಿ ವರ್ಗ, ಪಶು ವರ್ಗ, ಸಸ್ಯ ವರ್ಗ ಅಂತ ನಾವೇನು ವರ್ಗೀಕರಿಸ್ತೀವಲ್ಲ, ಅದೇ ರೀತಿ ಆ ಮಗು ಏನು ಮಾಡುತ್ತೆ, ತರಕಾರಿಗಳನ್ನ ಒಂದು ಗುಂಪು ಮಾಡುತ್ತೆ. ಬದನೆಕಾಯಿ, ಹೀರೆಕಾಯಿ, ಟೊಮೊಟೊ, ಮೆಣಸಿನಕಾಯಿ, ಈ ಥರ. ಹೀಗಾಗಿ ಒಂದೊಂದು ಗುಂಪುಗಳನ್ನಾಗಿ ವಿಭಾಗ ಮಾಡಲಿಕ್ಕೆ ಆ ಮಗುವಿಗೆ ಈ ಒಂದು ಕಲಿಕೆ ತುಂಬ ಸಹಾಯಕ ಆಗುತ್ತೆ. ಹಾಗಾಗಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ತಾ ಮಗು ಅವುಗಳನ್ನು ವಿಭೇದಿಸ್ತಾ ಹೋಗುತ್ತೆ. ಅದರ ಮೂಲಕ ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಇನ್ನು ನಿಯಮ ಅಥವಾ ತತ್ವಗಳ ಕಲಿಕೆ. ನಾವು ಜೀವನದಲ್ಲಿ ಅನೇಕ ನಿಯಮಗಳನ್ನು ಕಲಿಬೇಕಾಗುತ್ತೆ, ತತ್ವಗಳನ್ನು ಮೈಗೂಡಿಸ್ಕೋಬೇಕಾಗುತ್ತೆ. ಅವು ನಮಗೆ ತುಂಬ ಅವಶ್ಯಕವಾಗಿದೆ. ಕಲಿಯತಕ್ಕಂಥ ಸಂದರ್ಭಗಳಲ್ಲೂ ಸಹ ಅಷ್ಟೇ, ನಾವು ಒಂದು ಸಂದರ್ಭದಲ್ಲಿ ಕಲಿತಂಥ ಕಲಿಕೆ ಇನ್ನೊಂದು ಸಂದರ್ಭಕ್ಕೆ ನಮಗೆ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಹಂತವಾಗಿ ಮಕ್ಕಳಿಗೆ ನಿಯಮಗಳನ್ನು, ತತ್ವಗಳನ್ನು ಕಲಿಸ್ತಾ ಹೋಗ್ತೀವಿ. ಅದು ಭಾಷೆ ಇರ್ಬೋದು, ಅಥವಾ ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಅಥವಾ ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಅಥವಾ ಜೀವನದ ನಿಯಮಗಳು, ತತ್ವಗಳಿರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು. ಇಲ್ಲಿ ನಾವು ಕಲಿಸ್ತಾ ಹೋಗ್ತೀವಿ ಮಕ್ಕಳಿಗೆ. ಈಗ ಭಾಷೆಯಲ್ಲಿ ನಾವು ತಗೊಂಡ್ರೆ ಅಲ್ಲಿ ವ್ಯಾಕರಣ ಕಲಿಸ್ತೀವಿ, ಛಂದಸ್ಸು, ಅಲಂಕಾರ, ಎಲ್ಲಗಳ ನಿಯಮಗಳನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಿ. ಅಲ್ಲಿ ಸಂಧಿ ಸಮಾಸ ಬರುತ್ತೆ, ಅವೆಲ್ಲವನ್ನು ಕಲಿಸ್ಬೇಕಾದ್ರೆ ಕಾಮನ್ ಆಗಿರ್ತಕ್ಕಂಥ ನಿಯಮಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಈಗ ಉದಾಹರಣೆಗೆ ಗುಣಸಂಧಿ ಅಂದರೆ ಆ ಕಾರಗಳ ಮುಂದೆ ಈ ಕಾರ ಬಂದಾಗ ಎ ಕಾರ ಅಥವಾ ಎ ಕಾರ ಬರ್ತಕ್ಕಂಥದ್ದು. ಇದು ಕಾಮನ್ ಫ್ಯಾಕ್ಟ್, ಸಾಮಾನ್ಯ ನಿಯಮ. ಇಂತಹ ಒಂದು
ಸಾಮಾನ್ಯ ನಿಯಮವನ್ನು ಹೇಳ್ಕೊಡೋದ್ರ ಮೂಲಕ ಆ ಮಗುವಿಗೆ ಕಲಿತು ಮುಂದೆ ಉದಾಹರಣೆಗಳನ್ನು ಕೊಡುವಂಥ ತಿಳಿಸ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಆ ನಿಯಮಗಳನ್ನು ಆ ಮಗು ತಿಳ್ಕೊಂಡು ಬೇರೆ ಬೇರೆ ಸನ್ನಿವೇಶದಲ್ಲಿ ಹೇಗೆ ಬಳಸಬೇಕು ಅನ್ನೋ ವಿಚಾರ ಅದಕ್ಕೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ನೋಡ್ಬೋದು, ವಿಜ್ಞಾನದಲ್ಲಿ ನ್ಯೂಟನ್ನ ನಿಯಮಗಳಿದೆ. ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಆಲ್ವೇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತಕ್ಕಂಥದ್ದು. ಇವನ್ನೆಲ್ಲವನ್ನೂ ಸಹ ಮಗು ತಿಳ್ಕೊಂಡು ಏನು ಮಾಡುತ್ತೆ, ಅದು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಕಲಿಕೆ ಸಂದರ್ಭದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ನೋಡ್ತೇವೆ. ಗಣಿತದಲ್ಲಿ a+b² ಇರ್ಬೋದು ಅಂತಹ, ಅಥವಾ a+b+c² ಇರ್ಬೋದು, ಅಥವಾ ಪೈಥಾಗರಸನ ನಿಯಮ ಇರ್ಬೋದು. ಇಂತಹ ಅನೇಕ ನಿಯಮಗಳನ್ನು, ತತ್ವಗಳನ್ನು ಆ ಮಗು ತಿಳ್ಕೊಂಡು ಅದನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ನಿಯಮಗಳ ಕಲಿಕೆ ಅಥವಾ ತತ್ವಗಳ ಕಲಿಕೆ ಅಂತ ನಾವು ಬರ್ತೇವೆ. ಅದೇ ನಾವು ಸೈಕಾಲಜಿಯಲ್ಲಿ ತಗೊಂಡ್ರೆ ಥಾರ್ನ್ಡೈಕರ ನಿಯಮಗಳು ಬರುತ್ತೆ. ಕಲಿಕೆಗೆ ಸಂಬಂಧಿಸಿದ 3 ನಿಯಮಗಳನ್ನು ಅವರು ತಿಳಿಸಿದ್ದಾರೆ. ಅದು ಅಂತ ಹೇಳಿದ್ರೆ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಕಲಿಕೆಗೆ ಮೊದಲು ಸಿದ್ಧತೆ ಬೇಕು. ಲಾ ಆಫ್ ರೆಡಿನೆಸ್ ಅಂದರೆ ಲಾ ಆಫ್ ಪ್ರಾಕ್ಟೀಸ್. ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗುತ್ತೆ, ರಿಸಲ್ಟ್, ಲಾ ಆಫ್ ಎಫೆಕ್ಟ್ ಏನಿದೆಯಲ್ಲ ಅದು ತುಂಬ ಪರಿಣಾಮಕಾರಿಯಾಗುತ್ತೆ. ಹೀಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ತತ್ವಗಳ, ನಿಯಮಗಳ ಪರಿಕಲ್ಪನೆಯನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಅದಕ್ಕೆ ಈ ಒಂದು ಕಲಿಕೆ ಸಹಾಯಕ. ಈಗ ಅಂತಿಮವಾಗಿ ಬರ್ತಕ್ಕಂಥದ್ದು ಸಮಸ್ಯೆ ಪರಿಹಾರ ಕಲಿಕೆ. ಸಮಸ್ಯೆ ಪರಿಹಾರ ಕಲಿಕೆ ಅಂದ ತಕ್ಷಣವೇ ಏನೋ ಒಂದು ಪ್ರಶ್ನೆ ಕಲ್ತ್ಕೊಂಡು ಅದಕ್ಕೆ ಉತ್ತರ ಕಲ್ತ್ಕೊಂಡು ವಾಪಸ್ ಬರೆಯೋದು ಅಂತ ಅಲ್ಲ, ಹೇಳೋದು ಅಂತ ಅಲ್ಲ. ಅದಕ್ಕಿಂತ ವಿಭಿನ್ನವಾಗಿ ಉನ್ನತ ಮಟ್ಟದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರವನ್ನು ಉನ್ನತ ಮಟ್ಟದಲ್ಲಿ ಚಿಂತಿಸ್ತಕ್ಕಂಥದ್ದು, ಆಲೋಚಿಸ್ತಕ್ಕಂಥದ್ದು, ವಿವೇಚನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇದು ಸಮಸ್ಯೆ ಪರಿಹಾರ ಒಂದು ಕಲಿಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್. ಇದು ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉನ್ನತ ಮಟ್ಟದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದನ್ನು ಕಾಣ್ತೇವೆ. ನಾವು ನೋಡ್ತೀವಿ, ಅನೇಕ ವಿಜ್ಞಾನಿಗಳು, ಕವಿಗಳಿರ್ಬೋದು ಅಥವಾ ಒಂದು ಮಹಾನ್ ವ್ಯಕ್ತಿಗಳಿರ್ಬೋದು, ಅವರು ಅನೇಕ ಒಂದು ಸಮಸ್ಯೆಗೆ ತಟ್ಟನೆ ಪರಿಹಾರಗಳನ್ನು ಕಂಡುಕೊಳ್ತಾರೆ ಅಥವಾ ಪರಿಹಾರಗಳನ್ನು ಸೂಚಿಸಿ ತನ್ನ ಮೂಲಕ ಒಂದು ಸಮಾಜದ ವ್ಯವಸ್ಥೆಗೆ ದಾರಿದೀಪ ಆಗೋದನ್ನು ನೋಡ್ತೇವೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಜ್ಞಾನಿಗಳ ಪ್ರಕಾರ ಈ 8 ವಿಧಗಳನ್ನು ಅದು ಒಳಗೊಂಡಿದೆ. ಇದನ್ನು ಚೆನ್ನಾಗಿ ಗಮನಿಸಬೇಕು ಮಕ್ಕಳೇ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ಕಲಿಕಾ ಸಿದ್ಧಾಂತಗಳು ಬರುತ್ತೆ. ಅಲ್ಲಿ ವಿಕಾಸಾತ್ಮಕ ಕಲಿಕೆ ಅಂತಕ್ಕಂಥದ್ದು ಬರುತ್ತೆ. ಇದು ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಜಿನ್ ಪಿಯಾಜೆ ಅವರು ರೂಪಿಸಿರ್ತಕ್ಕಂಥ ಒಂದು ಕಲಿಕೆಯ ನಿಯಮ ಇದು. ಮುಖ್ಯವಾಗಿ ಅವರು 4 ವಿಧಗಳಾಗಿ ವಿಭಾಗಿಸಿದ್ದಾರೆ ವಿಕಾಸಾತ್ಮಕ ಕಲಿಕೆಯನ್ನು. ಅದು ಅಂತ ಹೇಳಿದ್ರೆ ಸಂವೇದನ ಗತಿಯ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಹಂತ ಅಂತಕ್ಕಂಥದ್ದು. ಇದರ ಸಂಪೂರ್ಣ ವಿವರಣೆಯನ್ನು ನಾನು ಮುಂದಿನ ಕ್ಲಾಸಲ್ಲಿ ನಿಮಗೆ ಕೊಡ್ತೀನಿ. ಇವತ್ತು ನಾನು ಮಾಡಿದ ವಿಷಯ ಏನಪ್ಪ ಅಂದರೆ ಜ್ಞಾನಿಗಳ ಕಲಿಕೆಯ 8 ಪ್ರಕಾರಗಳನ್ನು ವಿವರಿಸಿ ಅನ್ನುವುದನ್ನು 5 ಮಾರ್ಕ್ಸಿಗೆ ಕೇಳ್ಬೋದು. ಹಾಗಾಗಿ ಇದನ್ನು ಚೆನ್ನಾಗಿ ನೀವು ಬಿಟ್ಕೋಬೇಕು. ಇದು ಪರೀಕ್ಷೆ ಕೇಳಿದರೂ ಸಹ ಕೇಳ್ಬೋದು. ಹಾಗಾಗಿ ಇದು ಒಂದೇ ಪ್ರಶ್ನೆ ಇವತ್ತು ಮಾಡಿರ್ತಕ್ಕಂಥ ಪಾಠದ ಮೇಲೆ ಬರ್ತಕ್ಕಂಥ ಪ್ರಶ್ನೆ. ಈಗ ಉಳಿದ ಕಲಿಕೆ ಸಿದ್ಧಾಂತಗಳು ಇದ್ದಾವೆ. ಆ ಸಿದ್ಧಾಂತಗಳು ಯಾವ್ಯಾವು, ಏನೇನು ಬರುತ್ತೆ, ಅವುಗಳ ಶೈಕ್ಷಣಿಕ ನಿಹಿತಾರ್ಥಗಳು ಏನು ಅಂತಕ್ಕಂಥ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಅದನ್ನು ವಿವರಣೆಯನ್ನು ಕೊಡ್ತಾ